ಬಹುದೂರ್ ಒಂದು ದೊಡ್ಡ ಸಕ್ಸಸ್ ಆಗಿದೆ ಅಂತಂದ್ರೆ ಎಲ್ಲ ನಿಮ್ಮ ಒಂದು ಕೊಡುಗೆ ದೊಡ್ಡದಿದೆ. ನಿಮ್ಮ ಬರವಣಿಗೆ ಮುಖಾಂತರ ಎಲ್ಲರಿಗೂ ರೀಚ್ ಮಾಡಿದ್ದೀರಾ. ಸೊ ಅದರಿಂದ ಫಸ್ಟ್ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಭರ್ಜರಿ ಸೊ ಒಂದು ಯಾರೋ ಗೆಳೆಯರು ಕೇಳಿದ್ರು, ಏನು ಗೆಳೆಯ ಭರ್ಜರಿ ಏನಕ್ಕೆ ಸೌಂಡ್ ಆಗಲಿ ಅಂತ ಇಟ್ರ ಅಂತ. ಭರ್ಜರಿ ಆ ಪದದಲ್ಲೇ ಇದೆ ಒಂದು ಗ್ರ್ಯಾಂಡ್ಯೂಲ್ನೆಸ್. ಪ್ರತಿ ಮನುಷ್ಯನ ಅನ್ಕೊಂತಾ ಇರ್ತಾನೆ ನಾನು ಹಿಂಗ್ ಬದುಕಬೇಕು, ಭರ್ಜರಿ ಆಗಿರ್ಬೇಕು. ಎಸ್ಪೆಷಲ್ ನಮ್ಮ ಯೂತ್ಸ್ ಅನ್ಕೊಂತಾ ಇರ್ತಾರೆ ಒಬ್ಬ ದುಡ್ಡಿದ ಪಾಕೆಟಲ್ಲಿ ಎಷ್ಟು ಜೇಬಲ್ಲಿ ಎಷ್ಟು ದುಡ್ಡಿರುತ್ತೆ ಏನೋ ಗೊತ್ತಿಲ್ಲ, ಆದ್ರೆ ಎಲ್ಲರ ಮನಸ್ಸಲ್ಲೂ ಒಂದು ಆಸೆ ಇರುತ್ತೆ, ಒಂದು ತನ ಇರುತ್ತೆ, ನಾನು ಭರ್ಜರಿಯಾಗಿ ಬದುಕಬೇಕು ಅಂತ. ಸೊ ಆ ಒಂದು ಭರ್ಜರಿ ತನನ ಹೈಲೈಟ್ ಮಾಡೋಣ ಅಂತ ಭರ್ಜರಿ ಅಂತ ಇಟ್ಟಿದ್ದೀವಿ ಟೈಟ್ಲು. ಬಹದ್ದೂರ್ ಸಿನಿಮಾ ಬಂದು ಅಲ್ಲಿ ಒಂದಿಷ್ಟು ನಮ್ಮ ಮ್ಯಾರೇಜ್ ಬಗ್ಗೆ ಹೇಳಬೇಕು. ಸಿಕ್ಕಾಪಟ್ಟೆ ಫ್ರೀಡಮ್ ಇರುತ್ತೆ ನಿರ್ದೇಶಕನಿಗೆ, ಅಂದ್ರೆ ಕನಸುಗಳಿಗೆ ಯಾವುದೇ ಚೌಕಟ್ಟುಗಳಿರಲ್ಲ. ಈ ಬ್ಯಾನರ್ ಅಲ್ಲಿ ನಾವು ಅನ್ಕೊಂಡಾಗ ಶ್ರೀಕಾಂತ್ ಸರ್ ಇರ್ಬೋದು, ನಮ್ಮ ಆರ್ ಶ್ರೀನಿವಾಸ್ ಸರ್ ಇರ್ಬೋದು, ಲಾಸ್ಟ್ ಟೈಮು ಒಂದು 7.1 ಅನ್ನೋ ಅಂತ ಒಂದು TTS 7.1 ಅನ್ನೋ ಅಂತ ಒಂದು ಹೊಸ ಪ್ರಯತ್ನ ಪಟ್ಟಿದ್ವಿ. ಸಕ್ಸಸ್ ಆಗಿತ್ತು. ಫಸ್ಟ್ ಟೈಮ್ ಇನ್ ಸ್ಯಾಂಡಲ್ವುಡ್ 7.1 ಅಳವಡಿಸ್ಕೊಂಡಿದ್ವಿ DTSಗೆ. ಸೊ ಈ ಸಲ ಭರ್ಜರಿಲಿ ಏನಾದರೂ ಬೇರೆ ಥರ ಮಾಡೋಣ ಅಂತ ಅನ್ಕೊಂಡ್ವಿ. ಫಸ್ಟ್ ಬಂದು ಲುಕ್ ಟೆಸ್ಟ್ ಮಾಡೋಣ ಸರ್ ಅಂದ್ವಿ. ಡೈರೆಕ್ಟ್ರೆ ನೀವೇನಾದರೂ ಮಾಡಿ, ನನಗೆ ಏನು ಕತೆ ಹೇಳಿದ್ದೀರಾ ಅದೇ ಒಂದು ಭರ್ಜರಿತನ ನಾನು ಎಲ್ಲದರಲ್ಲೂ ಕಾಣಬೇಕು ಅಂತಂದ್ರು. ಲುಕ್ ಟೆಸ್ಟ್ ಮಾಡಿದ್ವಿ ಫಸ್ಟ್ ಟೈಮ್. ಅಂದ್ರೆ ಈ ಪದ್ಧತಿ ಯೂಶ್ವಲ್ ಆಗಿ ಬಾಲಿವುಡ್ ಅಲ್ಲಿ ಮಾತ್ರ ಇರುತ್ತೆ. ನಾಯಕ ಅಥವಾ ನಾಯಕಿ ನಟಿನ ಸೀದಾ ಸ್ಪಾಟಲ್ಲೇ ಕರ್ಕೊಬಂದು ಶೂಟಿಂಗ್ ಮಾಡೋದ್ ಬದಲು ಅವರಿಬ್ಬರಲ್ಲಿ ಒಂದು ಜಲ್ಲಿ ಕೆಮಿಸ್ಟ್ರಿ ಮ್ಯಾಚಪ್ ಆಗಲಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ ಕ್ರೀವ್ ಬಂದು ಎಲ್ಲ ಹೊಸಬ್ರು ಇರ್ತೀವಿ, ಅಥವಾ ನಮ್ಗಳ ನಡುವೆ ಒಂದು ರ್ಯಾಪೋ ಚೆನ್ನಾಗಾಗ್ಲಿ ಅನ್ನೋ ಒಂದು ಲುಕ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಆ ಲುಕ್ ಟೆಸ್ಟ್ನ ಅಳವಡಿಸ್ಕೊಂಡು ಒಂದಿಷ್ಟು ಸ್ನ್ಯಾಪ್ಸ್ ಮತ್ತೆ ಒಂದಿಷ್ಟು ಮಾಂಟೇಜಸ್ ತೆಗೆದ್ವಿ. ಅದ್ರ ಔಟ್ಪುಟ್ ತುಂಬಾ ಅದ್ಭುತವಾಗಿ ಬಂದಿದೆ. ಅದ ನಂತರ ಬಂದು ಫೋಟೋಶೂಟ್ ಮಾಡಿದ್ವಿ. ಫೋಟೋಶೂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಮಹೇಂದ್ರ ಸಿಂಹ ಸರ್ ಬಹದ್ದೂರ್ ಫೋಟೋಶೂಟ್ ತುಂಬಾನೇ ಸೌಂಡ್ ಆಗಿತ್ತು. ಅಂದ್ರೆ ಸ್ನ್ಯಾಪ್ಸ್ಗಳಿಗೆ ಅಥವಾ ಒಂದು ಸಿನಿಮಾದ ಪೋಸ್ಟರ್ಸ್ಗೆ ಏನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂತಂದ್ರೆ, ಸಿನಿಮಾದ ಪೋಸ್ಟರ್ಸ್ ಯಾವತ್ತೋ ಒಬ್ಬ ಆಡಿಯನ್ನ ಕರೆಯುತ್ತೆ ಅಂತ ನಾನು ತುಂಬಾ ಬಲವಾಗಿ ನಂಬ್ತೀನಿ. ಯಾಕಂತಂದ್ರೆ ನಾನು ಎಷ್ಟೋ ಸಿನಿಮಾಗಳನ್ನ ಪೋಸ್ಟರ್ಸ್ ನೋಡ್ಕೊಂಡೆ ಹೋಗಿದೆ, ಫಸ್ಟ್ ಇನ್ವಿಟೇಷನ್ ಅದು. ಅಂಡ್ ಪೋಸ್ಟರ್ಸ್ ಅಂತ ಬಂದಾಗ ಆಡಿಯನ್ಗೆ ಎಲ್ಲೂ ಚೀಟ್ ಮಾಡೋದು ಬೇಡ. ಸಿನಿಮಾ ಪೋಸ್ಟರ್ಸ್ ಏನೋ ತೋರಿಸಿ ಒಳಗೆ ಬಂದ್ಮೇಲೆ ಆ ಪೋಸ್ಟರ್ಸ್ಗೂ ಸಿನಿಮಾಗೂ ಸಂಬಂಧನೇ ಇಲ್ಲದೆ ಇರೋ ಥರ ಏನು ಮಾಡೋದು ಬೇಡ. ಸಿನಿಮಾದಲ್ಲಿ ಬರೋ ಎಲ್ಲ ಸನ್ನಿವೇಶಗಳನ್ನ ಅಥವಾ ಅದ್ಭುತ ಸನ್ನಿವೇಶಗಳನ್ನೇ ಫ್ರೀಸ್ ಮಾಡಿ ಪೋಸ್ಟರ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಆ ಪೋಸ್ಟರ್ಸ್ ಜೊತೆಗೇನೆ ಒಂದೊಂದು ಡೈಲಾಗ್ ಕನ್ವೆ ಮಾಡೋಣ. ಆ ಪೋಸ್ಟರ್ಸ್ ಬಂದು ಆಡಿಯನ್ಸ್ ಜೊತೆ ಕಮ್ಯುನಿಕೇಟ್ ಮಾಡಲಿ ಅಂತ ಅಂದ್ಕೊಂಡು ಆ ಪೋಸ್ಟರ್ಸ್ ಏನು ಹೇಳುತ್ತೆ, ಇಲ್ಲಿದೆ ಒಂದು ಪೋಸ್ಟರ್ಸ್ ಹೇಳುತ್ತೆ ನಮ್ಮ ಹುಡುಗನ ಕ್ಯಾರೆಕ್ಟರ್ ಬಂದು ಬುಲೆಟ್ ಇದ್ದಂಗೆ ಒಂದ್ಸಲ ಫೈರ್ ಆದ್ರೆ ಗುದ್ಕೊಂಡು ಹೋಗ್ತಾ ಇರೋದೆ ಅಂತ. ಆದ್ರೆ ಅವ್ರು ತಿಳ್ಕೊಂಡು ನಿಂತಿರೋದು ಬಂದು ಗಾಡಿ ಓಡಿಸ್ತಾ ಇರೋ ಬುಲೆಟ್ನ, ಬಟ್ ಹೇಳ್ತಾ ಇರೋ ಡೈಲಾಗ್ ಬಂದು ಅದು ಬೇರೆ ಬುಲೆಟ್. ಅಂದ್ರೆ ಈ ತರ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡೋಣ ಅಂತ ಅನ್ಕೊಂಡ್ವಿ. ಇದು ಕೂಡ ಒಂದು ಹೊಸ ಪ್ರಯತ್ನ. ಅದಾದ ನಂತರ ಬಂದು ಒಂದು ಟೈಪೋಗ್ರಫಿ ಅಂತ ಈಗ ಹೊಸದಾಗಿ ಅಳವಡಿಸ್ಕೊಂಡಿದೀವಿ. ಯೂಟ್ಯೂಬ್ ಅಲ್ಲೆಲ್ಲ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ. ಒಂದು ಫಸ್ಟ್ ಲುಕ್ ಬಿಟ್ಟಿದ್ವಿ. ಟೈಪೋಗ್ರಫಿ ಅಂತಂದ್ರೆ ಇವಾಗ ಯೂಶುವಲ್ ಆಗಿ ಸಾಂಗ್ಸ್ ಬರುತ್ತೆ. ಸಾಂಗ್ಸ್ ಬಂದ ತಕ್ಷಣ ನಾಯಕ ಅಥವಾ ನಾಯಕಿ ನಟಿ ಆ ಲಿರಿಕ್ಸ್ ನ ಹೇಳ್ತಾ ಇರ್ತಾರೆ, ಬಟ್ ಅದನ್ನ ಕನ್ವೆ ಮಾಡಕ್ ಟ್ರೈ ಮಾಡ್ತಾರೆ. ಇಲ್ಲಿ ಆ ಒಂದು ಟೈಪೋಗ್ರಫಿ ಇದರಲ್ಲಿ ಏನಂತಂದ್ರೆ ಲಿರಿಕ್ ನ ಪದಗಳನ್ನ ಟೈಪ್ ಮಾಡಿ ಸ್ಟಿಲ್ಸ್ ಮುಖಾಂತರ ಅದನ್ನ ಆಡಿಯನ್ ಕಮ್ಯುನಿಕೇಟ್ ಮಾಡೋ ಪ್ರಯತ್ನ. ಇದು ಫಸ್ಟ್ ಟೈಮ್ ನಾವು ಸ್ಯಾಂಡಲ್ವುಡ್ಗೆ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅಂಡ್ ಸಿನಿಮಾದ ಏನ್ ಆ ಭರ್ಜರಿ ಟೈಟ್ಲ್ ಇದೆ ಅದೇ ತರ ಇವತ್ತು ಭರ್ಜರಿ ಮುಹೂರ್ತ ಆಗಿದೆ. ಅದಕ್ಕೆ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡ್ಕೊಂಡಿದ್ವಿ ಫೋಟೋಶೂಟ್ ಟೈಮಲ್ಲಿ. ಸೊ ಬೆಟರ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಆ ವಿಜುವಲ್ಸ್ ನೋಡ್ಕೊಂಬಿಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಪ್ಲೇ ದ ವಿಜುವಲ್ಸ್. ಸೊ ಲೈಟ್ಸ್ ಆಫ್. ಬೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. He's a local leader, he comes up like a soldier, we gonna call him
ಆ್ಯಕ್ಚುಲಿ ನನ್ನ ಎಲ್ಲ ಗೆಳೆಯರು ಕೇಳ್ತಾ ಇದ್ರು, ನಾನು ತುಂಬ ಜನ ಗೆಳೆಯರು ಕೇಳ್ತಾ ಇದ್ರು. ಅಂದರೆ ನಮ್ಮ ಇವತ್ತಿನ ಯೂತ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ, ನನಗೆ ತಿಳಿದಂಗೆ ಏನಕ್ಕೆ ಬೇರೆ ಭಾಷೆ ಸಿನಿಮಾಗಳು ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗಿರ್ತವೆ, ಅಥವಾ ಅವ್ರದ್ದು ಪೋಸ್ಟರ್ಸ್ ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ, ಪ್ರಮೋಷನಲ್ ಸಾಂಗ್ ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾರೆ. ಸೊ ಅವಾಗೆಲ್ಲ ಅಂದ್ಕೊಂಡಾಗ ನಮ್ಮ ಕನ್ನಡದ ಸಿನಿಮಾ, ನಾವು ಕನ್ನಡಿಗರಾಗಿ ಅಥವಾ ನಾವು ಬೇಸಿಕಲಿ ರೈಟರ್ ಆಗಿ ನಾವೇನು ಹೊಸದು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮಗೆ ಒಂದಿಷ್ಟು ಯೋಚನೆ ಬಂತು. ಅದಕ್ಕೆ ಟೈಪೋಗ್ರಫಿ ಮಾಡಿದ್ವಿ, ಆ್ಯಂಡ್ ಪ್ರಮೋಷನಲ್ ವಿಡಿಯೋ ಸಾಂಗ್ ಮಾಡಿದ್ವಿ, ಲುಕ್ ಟೆಸ್ಟ್ ಮಾಡಿದ್ವಿ, ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿನಿಮಾದ ಕಥಾ ಅಂದ್ರೆ ಬಂದು ನಮ್ಮ ನೇಟಿವಿಟಿ, ನಮ್ಮ ಮಣ್ಣಿನ ಕಥೆನೇ ಆಗಿರೋದ್ರಿಂದ ಆ ಒಂದು ಕತೆ ಬಂದು ಒಂದು 6 ರಿಂದ 8 ಕಡೆ ಅಂದರೆ 8 ಜಾಗದಲ್ಲಿ ಕತೆ ಟ್ರಾವೆಲ್ ಆಗುತ್ತೆ. ತುಮಕೂರು ಇರ್ಬೋದು, ಅಥವಾ ಬಾಗಲಕೋಟೆ ಇರ್ಬೋದು, ಹುಬ್ಳಿ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮೈಸೂರು, ಬ್ಯಾಂಗ್ಳೂರು ಇರ್ಬೋದು. ಸೊ ಎಲ್ಲ ಆಯಾ ಜಾಗಗಳಲ್ಲಿ ಹೋಗಿ ಶೂಟ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ನ ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂತಂದ್ರೆ ಎಲ್ಲೂ ಚೀಟ್ ಮಾಡದೆ ಆ ನ್ಯಾಚುರಲ್ ಲೊಕೇಶನ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ನನ್ನ ಗೆಳೆಯ ಧ್ರುವ ಸರ್ಜಾ ಅವರು ಒಂದೆರಡು ಮಾತು ಹೇಳ್ಬೇಕು ಅಂತ ಕೇಳ್ಬೋದು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮದವರಿಗೂ ಎಲ್ರಿಗೂ ನಮಸ್ಕಾರ. ನೀವು ನೋಡ್ದಂಗೆನೆ ಫಸ್ಟ್ ನನಗೆ ನಮ್ಮ ಡೈರೆಕ್ಟರ್ ಚೇತನ್ ಕುಮಾರ್ ಅವರು ಫಸ್ಟ್ ಕತೆ ಹೇಳಿದ ತಕ್ಷಣ ನನಗೆ ಫಸ್ಟ್ ಇಂಪ್ರೆಷನ್ ಕತೆ ಇಷ್ಟ ಆಯ್ತು. ನಾನು ಕೇಳಿದೆ ನಮ್ಮ ಡೈರೆಕ್ಟರ್ನ, ಸೊ ಹೆಂಗೆ ಇವಾಗ ನೆಕ್ಸ್ಟ್ ಏನ್ ಪ್ಲಾನು ಅಂತ. ಸೊ ನಮ್ಮ ಡೈರೆಕ್ಟರ್ ಹೇಳಿದ್ದು ಒಂದೇ ಮಾತು, ನನ್ನ ಸ್ಟೆಪ್ಸ್ನ ಫಾಲೋ ಮಾಡಿ, ಸುಮ್ಮನೆ ನಾನು ಹೇಳ್ತೀನಿ ಸುಮ್ಮನೆ ಫಾಲೋ ಮಾಡಿ ಅಂದರು. ಕರ್ಕೊಂಡೋದ್ರೆ ಹೇರ್ ಕಟ್ ಮಾಡಿಸಿದ್ರು. ನನಗೆ ಇಷ್ಟ ಇರಲಿಲ್ಲ, ಹೇರ್ ಕಟ್ ಎಲ್ಲ ಬೇಡ ಅಂತಿದ್ದೆ. ಕೊನೆ ಕರ್ಕೊಂಡೋಗಿ ಹೇರ್ ಸ್ಟೈಲ್ಸ್ ಅವ್ರ ಲುಕ್ ಎಲ್ಲ ಚೇಂಜ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಫಸ್ಟು ಟೆಸ್ಟ್ ಶೂಟ್ ಅಂತ ಮಾಡಿದ್ರು. ಸೊ ನಾನು ಮೇಡಮ್ ಇಟ್ಕೊಂಡು ಟೆಸ್ಟ್ ಶೂಟ್ ಅಂತ ಮಾಡಿದ್ರು. ಟೆಸ್ಟ್ ಶೂಟ್ ಆದಮೇಲೆ ನಮ್ಮ ಮಹೇಂದ್ರ ಸಿಂಹ ಅವರು ಬಂದು ಫೋಟೋಗ್ರಫಿ ಶೂಟ್ ಮಾಡಿದ್ರು. 1ನೇ ತಾರೀಕು ಫೋಟೋ ಶೂಟ್ ನಡೀತು. ಸೊ ಒಂದು 13 ಕಾನ್ಸೆಪ್ಟ್ ಮಾಡಿದ್ದು, 13 ಸೆಟ್ ಹಾಕ್ಸಿದ್ರು ನಮ್ಮ RS ಪ್ರೊಡಕ್ಷನ್ಸ್ ಅವರು. 13 ಸೆಟ್ ಅಂದರೆ 6 ಇಂಟೀರಿಯರು 6 ಎಕ್ಸ್ಟೀರಿಯರ್ ಮಾಡಿದ್ವಿ. ಇನ್ನು ಒಂದು ಬೈಕಲ್ಲಿ ಮಾಡಿದ್ವಿ. ಸೊ ಇದೆಲ್ಲ ಆದಮೇಲೆ ನನಗೆ ಗೊತ್ತಿರಲಿಲ್ಲ ಇದು ಸಾಂಗ್ ಎಲ್ಲ ಇರುತ್ತೆ ಅಂತ ಏನು ಗೊತ್ತಿರಲಿಲ್ಲ. ಸಡನ್ ಆಗಿ ನಾನು ಅನ್ಕೊಂಡೆ ಓಕೆ ಫೋಟೋಸ್ಗೆ ಪೋಸ್ ಮಾಡೋದಕ್ಕೆ ಮ್ಯೂಸಿಕ್ ಆಗ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಶೂಟಿಂಗ್ ನಡೆದಂಗೆ ನಡೀತು. ಆ್ಯಂಡ್ ಇವತ್ತು ಮುಹೂರ್ತನೂ ಅಷ್ಟೇ. ಫಸ್ಟ್ ಎಲ್ಲ ಗೆಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ನಮ್ಮ ಅಂಕಲ್ಗೆ, ನಮ್ಮ ಅಣ್ಣನಿಗೆ, ಚೇತನ್ ಅವ್ರಿಗೆ, RV ದೇವರಾಜ್ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ, ನಮ್ಮ ಅರ್ಜುನ್ ಭೈ ಅವ್ರಿಗೆ, ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು. ಅವ್ರು ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದು ಆಶೀರ್ವಾದ ಮಾಡಿದ್ರು. ನಾಗಶೇಖರ್ ಸರ್ ಅವ್ರಿಗೆ. ಸೊ ಇವರೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು. ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಇಷ್ಟು ಜನ ಬರ್ತಾರೆ ಹಿಂಗೆಲ್ಲ ಇಷ್ಟು ಕ್ರಾಂಫುಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ತುಂಬಾನೇ ಚೆನ್ನಾಗಿ ನಡೀತು. ಎಲ್ಲರೂ ಕೈ ಜೋಡಿಸಿದ್ರಿ. ಎಲ್ಲರೂ ಅಂದ್ರೆ ಎಲ್ಲರೂ ನೀವೇ ಆಗಿರ್ಬೋದು, ಪತ್ರಕರ್ತರಿಗೆ ಆಗಿರ್ಬೋದು, ಆಗಿರ್ಬೋದು, ಎಲ್ಲರೂ ಕೈ ಜೋಡಿಸಿದ್ರ. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮ ಡೈರೆಕ್ಟರ್ ಹೇಳ್ದಂಗೆನೆ ಅಲ್ಲಲ್ಲೇ ಹೋಗಿ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಕತೆ ಯಾವ ಫ್ಲೋ ಹೋಗುತ್ತೋ ಸೊ ಅಲ್ಲಲ್ಲಿ ಎಲ್ಲೂ ಚೀಟ್ ಮಾಡದೆ ಸೇಮ್ ಬೇರೆ ಅದೇ ಲೊಕೇಶನ್ಗೆ ಕತೆ ಏನ್ ಡಿಮಾಂಡ್ ಮಾಡಿದ್ಯೋ ಸೊ ಆ ಲೊಕೇಶನ್ಗೆ ಹೋಗಿ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಇಲ್ಲಿ ಚಿತ್ರತಂಡ. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹದ್ದೂರ್ ಅದರಲ್ಲಿ ಬಹದ್ದೂರ್ ಟೀಮ್ ಇಲ್ಲಿ ಭರ್ಜರಿಯಲ್ಲಿ ನಿಮ್ಗೆ ಕಾಣಿಸುತ್ತೆ. ನಮ್ಮ ಡೈರೆಕ್ಟರ್ ಚೇತನ್ ಕುಮಾರ್ ಅವರೇ ಆಗಿರ್ಬೋದು, ಶ್ರೀಶಾ ಅವರೇ ಆಗಿರ್ಬೋದು, ಪವಿತ್ರ ರೆಡ್ಡಿ ಅವರಾಗಿರ್ಬೋದು, ದೀಪು ಎಸ್ ಕುಮಾರ್ ಸರ್ ಆಗಿರ್ಬೋದು, ರವಿ ವರ್ಮ ಅವರಾಗಿರ್ಬೋದು, ಹರ್ಷ ಮಾಸ್ಟರ್ ಅವ್ರು ಆಗಿರ್ಬೋದು, ಇಮ್ರಾನ್ ಸರ್ ಆಗಿರ್ಬೋದು. ಸೊ ಇಡೀ ನಮ್ಮ ಟೀಮ್ ಕಾಣಿಸುತ್ತೆ. ಸೊ ಅಲ್ಲಿ ಅವ್ರವ್ರಿಗೇನೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಬಹದ್ದೂರ್ ಅನ್ನೋದು ಬ್ರೇಕ್ ಮಾಡಬೇಕು ಅಂತ ಒಂದು ಮಾರ್ಜಿನ್ ಇತ್ತು. ಸೊ ಆ ಮಾರ್ಜಿನ್ ಬ್ರೇಕ್ ಮಾಡಬೇಕು ಅಂತ ಎಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ. ನಮಗೆ ಡೈರೆಕ್ಟರ್ ಹೇಳ್ದಂಗೆ ನಾವು ಕೇಳ್ತೀವಿ. ಸೊ ನಮಗೆ ಇದು ಎಕ್ಸೈಟಿಂಗ್ ಮೂಮೆಂಟ್ ಅಂದ್ರೆ ಭರ್ಜರಿ. ಟೈಟ್ಲ್ ಕೇಳಿದ ತಕ್ಷಣ ವಾವ್ ಅಂತ ಅನ್ನಿಸ್ತು. ಮ್ಯಾಸಿವ್ ಆಗಿದೆ ಇದು. ಭರ್ಜರಿ ಅಂದ್ರೆ ಭರ್ಜರಿ ಆಗಿ ಇರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಮುಹೂರ್ತನೂ ಇವತ್ತು ತುಂಬಾನೇ ಭರ್ಜರಿಯಾಗಿ ಆಯ್ತು. ಫೋಟೋಶೂಟ್ ಅಷ್ಟೇ ತುಂಬಾನೇ ಭರ್ಜರಿಯಾಗಿ ಆಯ್ತು. ಎಲ್ಲ ಕನ್ನಡ ಜನಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭರ್ಜರಿಯಾಗಿ ಸ್ಟಾರ್ಟ್ ಆಗಿದೆ. ಭರ್ಜರಿ. ಎಲ್ಲ ನನ್ನ ಮೀಡಿಯಾ ಪತ್ರಕರ್ತರಿಗೆ ಫಸ್ಟು ನಮಸ್ಕಾರವನ್ನು ತಿಳಿಸಿ 2 ಮಾತನಾಡ್ತೀನಿ. ನಮ್ಮ ಬೌದ್ಧರಿಗಿರ್ಬೋದು, ನಮ್ಮ RS ಪ್ರೊಡಕ್ಷನ್ಗೆ ಅವತ್ತಿಂದ ನೀವೆಲ್ಲ ನಮಗೆ ಒಳ್ಳೆಯ ಒಂದು ದಮ್ಮನ್ನು ತಗೊಬಂದಿರೋರು ಅಂದರೆ ನೀವೇ. ಯಾಕೆಂದರೆ ಲಂಡನಲ್ಲಿ ಮುಹೂರ್ತ ಮಾಡಿದಾಗ ಪಾಪ ಅಲ್ಲಿಂದ ನಾವು ನಿಮಗೆ ಇದಕ್ಕೆ ಪತ್ರಕರ್ತಕ್ಕೆ ಇದು ಕಳಿಸಿದ್ವು, ಪಾಪ ಮೇಲ್ ಕಳಿಸಿದ್ವು.
ಅದೆಲ್ಲ ಹಾಕ್ಕೊಟ್ಟು ಇವತ್ತು ಗಂಟ ಒಂದು 17-18 ಪಿಕ್ಚರ್ ಕನ್ನಡ ಮಾಡೋಕ್ಕೆ, ಒಂದು 2 ಪಿಕ್ಚರ್ ತೆಲುಗು ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆ 7 ಕೋಟಿ ಜನಕ್ಕೆ ನಾನಿವತ್ತು ತುಂಬ ಧನ್ಯವಾದಗಳನ್ನು ಹೇಳಿ, ಇದು ಭರ್ಜರಿ ಇನ್ನೂ ಭರ್ಜರಿಯಾಗಿರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಧ್ರುವ ಸಾಮಾನ್ಯ ಧ್ರುವ ಅಂತೂ ಅಲ್ಲ. ನಾನು ಎಷ್ಟೋ ಜನ ಹೀರೋಗಳ ಹತ್ರ ಕೆಲಸ ಮಾಡಿದ್ದೀನಿ. ಶಿವರಾಜ್ಕುಮಾರ್ ಹತ್ರ 6 ಪಿಕ್ಚರ್ ಮಾಡಿದ್ದೀನಿ, ಸುದೀಪ್ ಅವ್ರ ಹತ್ರ ಮಾಡಿದ್ದೀನಿ. ಇವ್ರಂಥ ಸನ್ಮಾನದಲ್ಲಿ 49 ಕತೆ ಹೇಳಿಸಿದ್ದೀನಿ. ಆದರೂ ನಮ್ಮ ಇನ್ನೂ ಪಲ್ಟಿ ಹೊಡಿಸ್ತಾನೆ ಇದ್ರು. ಬಟ್ ನಮ್ಮ ಚೇತನ್ ಕುಮಾರ್ ಅವ್ರು ಬಂದು ಬಿಡಿಸ್ಕೊಬಿಟ್ರು. ಯಾಕೆಂದರೆ ಅದರೊಳಗೆ ಎಲ್ಲ ಥರ ಅವತಾರನೂ ನಮ್ಮ ಚೇತನ್ ಕುಮಾರ್ ಮಾಡಿದ್ದಾರೆ. ಅವ್ರ ಬರೋಣಿಗೆ ಇದು ನನಗೆ ಮೆಚ್ಚುಗೆ ಆಯಿತು. ಇನ್ನೂ ಅವ್ರಿಗೆ ಈ ಸಂದರ್ಭ ಹೇಳ್ತೀನಿ, ನನಗಿನ್ನೂ 4 ಪಿಕ್ಚರ್ ಮಾಡಿಕೊಡಿ ಸರ್ ನಮ್ಮ ಬ್ಯಾನರ್ಗೆ. ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ನಾನು ಸರೆಂಡರ್ ಆಗ್ಬಿಟ್ಟಿದ್ದೀನಿ. ನನಗೆ ದಯವಿಟ್ಟು ನನಗೆ ತುಂಬ ಇಷ್ಟ. ನಮ್ಗೆ 1ನೇ ಮಗ ಇರೋದು, ಶ್ರೀಕಾಂತ್ 2ನೇ ಮಗ, ಧ್ರುವ 3ನೇ ಮಗ, ಚೇತನ್ 4ನೇ ಮಗ. ಕ್ಯಾಮ್ರಾಮೇನೆ ಯಾವಾಗ ಈ ಬೌದ್ಧರಾಗಕ್ಕೆ ಕಾರಣ ಕ್ಯಾಮ್ರಾಮೇನೆ. ಯಾಕೆಂದರೆ ಟೋಪಿ ಹೊಲದಲ್ಲಿ ನಮ್ಮ ಕ್ಯಾಮ್ರಾಮೇನ್ ಅವರೇನೆ, ಉಪೇಂದ್ರ ಜೊತೆ. ಅವ್ರಿಗಿರೋ ತಲೆ, ಅವ್ರಿಗಿರೋ ಲೈಟು, ಯಾಕೆಂದ್ರೆ ಅವ್ರು ಕೃಷ್ಣ ಹತ್ರ ಕಲ್ತಿರೋದು. ಕೃಷ್ಣ ಅವ್ರಿಗಿನ್ನ ಅಚ್ಚಷ್ಟು ಮಾಡಬೇಕು ಅಂತ ಅವ್ರ ತಲೆ ಒಳಗಿದೆ. ಅವ್ರು ಚೆನ್ನಾಗಿ ಬೆಳೀಲಿ. ಅವ್ರು ಎಲ್ಲಿಂದಾರೋ ಕ್ಯಾಮ್ರಾ ಕೇಳಿ, ಎಲ್ಲಿಂದಾರೋ ಲಂಚ್ ಕೇಳಿ, ಲಂಡನ್ ಎಲ್ಲ ಬೇಕು ಅಂದ್ರೆ ತರಿಸ್ಕೊಡ್ತೀನಿ, ಅಮೇರಿಕಾ ಅಂದ್ರೆ ಬೇಕು ಅಂತ ತರಿಸ್ಕೊಡ್ತೀನಿ. ನನಗೆ ಸಿನಿಮಾ 100 ರೂಪಾಯಿ ಕೊಡೋ ವ್ಯಕ್ತಿ ಸಿನಿಮಾ ನೋಡ್ಕೊಂಡು ಹೋದರೆ ಕನ್ಸಲ್ಲ ನಮ್ಮ ಸಿನಿಮಾ ಕಾಣಬೇಕು ಅನ್ನೋದು ನನ್ನ ಆಸೆ. ಅದು ಈ ಸಿನಿಮಾದಲ್ಲಿ ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ 2 ಮಾತನ್ನು ಮುಗಿಸ್ಕೊಡ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ, ಜೈ ಆಂಜನೇಯ. ಎಲ್ರಿಗೂ ನಮಸ್ಕಾರ ಅಂಡ್ ಗುಡ್ ಈವ್ನಿಂಗ್. ನಾನು ಮಾತಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೆಲ್ಲ ಧ್ರುವ ಅವರು ಎಲ್ಲ ಮಾತು ಮುಗಿಸ್ಬಿಟ್ಟಿದ್ದಾರೆ. ನನಗೇನು ಮಾತೇ ಉಳಿಸಿಲ್ಲ. ಅವರು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಪ್ರೊಡ್ಯೂಸರ್ ಮತ್ತು ಚೇತನ್ ಅವರು, ಧ್ರುವ ಅವ್ರು ಹೇಳ್ದಂಗೆ ಟೀಮ್, ನಾನು ಬಹದ್ದೂರ್ ಟೀಮಲ್ಲಿ ಒಬ್ಬಳಾಗಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ. ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಟೀಮ್. ನನಗೆ ಪ್ರೊಫೆಷ್ನಲ್ಸ್ ಅಂದರೆ ತುಂಬ ಇಷ್ಟ. ಅವ್ರ ಕೆಲಸ ತುಂಬ ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಅವ್ರ ಫೋಟೋಶೂಟಲ್ಲಿ ನಾನು ತಿಳ್ಕೊಂಡೆ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ, ಅವರು ಕೆಲಸ ಎಷ್ಟು ಇಷ್ಟಪಡ್ತಾರೆ ಅಂತ. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ತುಂಬ ಹೊಗಳಿದ್ರೆ ನಮ್ಮ ಟೀಮ್ ಬಗ್ಗೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಇಷ್ಟು ಮಾತ್ರ ಹೇಳ್ತೀನಿ. ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಭರ್ಜರಿ ಥರ ಅದ್ದೂರಿಯಾಗಿ ಇವತ್ತು ಮುಹೂರ್ತ ನಡೀತು. ಎಲ್ಲರೂ ಇಡೀ ಆಡಿಯನ್ಸ್ನ ನೋಡಿ ನಾನು 1 ಸೆಕೆಂಡ್ ಐ ವಾಸ್ ಶಾಕ್. ಇಷ್ಟೊಂದು ಜನ ಇಷ್ಟು ಗ್ರ್ಯಾಂಡ್ ಆಗಿ ಹೆಸರಲ್ಲೇ ಇದೆ ಭರ್ಜರಿ ಅಂತ. ಭರ್ಜರಿ ಇಸ್ ನಥಿಂಗ್ ಬಟ್ ಗ್ರ್ಯಾಂಡ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಸೆಲೆಬ್ರೇಷನ್. ನಮಗೆ ಬೆಳಗ್ಗೆ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಒಂದು ಫೆಸ್ಟಿವಲ್ ಥರನೇ ಇತ್ತು. So thank you so much Mr. Chetan and RS sir, thank you so much. And first time alle princess costume alli ನನ್ನನ್ನು ಪ್ರೆಸೆಂಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನ್ನ ಆ ಕಾಸ್ಟ್ಯೂಮಲ್ಲಿ ನೋಡಿ. ಆ್ಯಂಡ್ ಇನ್ನೇನು ಹೇಳೋದು ಬೇಕಾಗಿಲ್ಲ. ಶೂಟಿಂಗ್ ಮುಗಿಸ್ತೀವಿ, ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಶೂಟಿಂಗ್ ಮಾಡಿ ಸಿನಿಮಾ ಇನ್ನೇನು 4-3 ಡೇಸ್ ರಿಲೀಸ್ ಇದ್ದಂಗೆ ಪುನಃ ಪ್ರೆಸ್ ಮೀಟ್ ಮಾಡ್ತೀವಿ. ಅವತ್ತು ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಬಿಕಾಸ್ ಜಾಸ್ತಿ ಹೊಗಳಿದ್ರೆ ನಮ್ಮ ಟೀಮ್ ಬಗ್ಗೆ ನಮಗೆ ದೃಷ್ಟಿ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಪ್ರೇಸ್ ಮೈ ಟೀಮ್. ವೆಲ್, ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಟೀಮ್ ಒನ್ಸ್ ಅಗೇನ್. ಆಲ್ ದ ಬೆಸ್ಟ್, ವಿಲ್ ರಾಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ. ಎಲ್ಲರಿಗೂ ನಮಸ್ಕಾರ. ಬಹದ್ದೂರ್ ಆದ ಇದು ಭರ್ಜರಿ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಅದೇ ಡೈರೆಕ್ಟರ್, ಅದೇ ಪ್ರೊಡ್ಯೂಸರ್, ಅದೇ ಹೀರೋ. ಕೆಲಸ ಮಾಡೋಕೆ ಒಂಥರ ಒಂದು ಕಂಫರ್ಟಬಲ್ ಝೋನ್ ಇದೆ ಮತ್ತು ತುಂಬ ದೊಡ್ಡ ಚಾಲೆಂಜ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸೊ ನನ್ನ 5ನೇ ಸಿನಿಮಾದಲ್ಲಿ ಎಲ್ಲ ಸಿನಿಮಾ ನೋಡೋಕ್ಕಿಂತ ಬೆಟರ್ ವಿಜುವಲ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಹಲೋ. ಸಿನಿಮಾ ಏನಾಗುತ್ತೆ ಅಂತಂದ್ರೆ, ನಾವು ನಿರ್ದೇಶಕರು ಸಿನಿಮಾ ಕತೆ ಒಳಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಇದ್ರೆ ಅಯ್ಯೋ ನಾವೇನೋ ಹೇಳಿದ್ದೀವಿ, ಪ್ರೊಡ್ಯೂಸರ್ ಕೊಟ್ಟಿಲ್ಲ, ಅಯ್ಯೋ ಇನ್ನೆಲ್ಲೋ ಬಂದಿಲ್ಲ, ಇನ್ನೇನೋ ಜಿಮ್ಮಿ ಬಂದಿಲ್ಲ, ಏನೇನೋ ಈ ಥರದ್ದು ಏನೇನೋ ಒಂದು ಪ್ರೆಷರ್ಸ್ ಇರುತ್ತೆ. ಬಟ್ RS ಪ್ರೊಡಕ್ಷನ್ಸಲ್ಲಿ ಏನಂದರೆ ಆ ನಿರ್ದೇಶಕನ ಒಂದು ಫ್ರೀಡಮ್ ಇರುತ್ತೆ. ಡೈರೆಕ್ಟ್ರೇ ನೀವು ಏನು ಅನ್ಕೊಂತೀರಾ ಅದು ಸಿನಿಮಾ ಮಾಡಿ, ಏನೋ ನಿಮ್ಗೆ ಕೇಳಲ್ಲ. ಸೊ ಹಂಗಂದಾಗ ಆ ಬೌಂಡ್ರೀಸ್ ಇರಲ್ಲ. ಈ ಸಿನಿಮಾದ ಔಟ್ಪುಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಲ್ಲಂಥ ವ್ಯಕ್ತಿ ಅಂತಂದರೆ ಬಹುದೂರ್ ರಿಲೀಸ್, ಅಂದರೆ ನಮ್ಮ ಬಹುದೂರ್ ಶೂಟಿಂಗ್ ಇರ್ಬೋದು, ರಿಲೀಸ್ ಇರ್ಬೋದು, ಪಬ್ಲಿಸಿಟಿ ವರ್ಕ್ಸ್ ಇರ್ಬೋದು. ನಮ್ಮ ಸಿನಿಮಾದ ಬೆನ್ನೆಲುಬು ಅಥವಾ RS ಪ್ರೊಡಕ್ಷನ್ ಬೆನ್ನೆಲುಬು ನಮ್ಮ ಶ್ರೀಕಾಂತ್ ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಇದು ನಮ್ಮ RS ಪ್ರೊಡಕ್ಷನ್ 18ನೇ ಸಿನಿಮಾ. ಒಬ್ಬ ಅದ್ದೂರಿ ಹೀರೋ, ಒಬ್ಬ ಬಹದ್ದೂರ್ ಡೈರೆಕ್ಟ್ರು ಸೇರಿದ್ರೆ ರಿಸಲ್ಟೇ ಭರ್ಜರಿ. ಆಮೇಲೆ
ಧ್ರುವ ಅವ್ರಿಗೆ ಬಹದ್ದೂರ್ ರಿಲೀಸ್ ಆದ್ಮೇಲೆ ಒಂದು ಆಸೆ ಇತ್ತು, ಸರ್ ನಿಮ್ಮ ಪ್ರೊಡಕ್ಷನ್ನು ನಂಬರ್ 1 ಆಗಬೇಕು ಕರ್ನಾಟಕದಲ್ಲಿ ಅಂದರು. ನಾನು ಅವತ್ತೇ ಹೇಳಿದೆ, ನಮ್ಮ ಬ್ಯಾನರ್ಗೆ ಯಾವತ್ತೂ ಶಿವಣ್ಣ ಇರ್ತಾರೆ, ಕೇಳಿದಾಗೆಲ್ಲ ಡೇಟ್ ಕೊಡ್ತಾರೆ, ನೀವು ಅದೇ ರೀತಿ ಕೇಳಿದಾಗೆಲ್ಲ ಕೊಡ್ತೀರಾ, ನಮ್ಗೆ ಗ್ಯಾರಂಟಿ ನಂಬರ್ 1 ಬ್ಯಾನರ್ ಆಗುತ್ತೆ ಅಂತ ಹೇಳಿದೆ. ಕೆಂಪ ಇದೆಯಾ ಧ್ರುವ? ಅದೇ ರೀತಿ ಈಗ ನಮಗೆ 3 ಡೇಟ್ ಕೊಡಿ, ಡೆಫಿನೆಟ್ ಆಗಿ ಅದನ್ನು ಸಾಧಿಸಿ ತೋರಿಸ್ತೀವಿ. ಮತ್ತೆ ಚೇತನ್ ಜೊತೆ ಸೊ ನಮ್ಮ ಬ್ಯಾನರ್ಗೆ ಬೆನ್ನೆಲುಬಾಗಿ ನಿಂತಿರೋ ಎಲ್ಲ ಪತ್ರಕರ್ತರಿಗೂ ಕರ್ನಾಟಕ ಜನತೆಗೆ ನನ್ನ ಧನ್ಯವಾದಗಳು. ಇದೇ ರೀತಿ ಚೇತನ್ ಬಗ್ಗೆ ಹೇಳೋಕ್ಕೆಲ್ಲ ಪ್ರಥಮ ಚಿತ್ರದಲ್ಲೇ ಒಂದು 100 ಡೇಸ್ ಕೊಟ್ಟಂಥ ನಿರ್ದೇಶಕರು ನಮ್ಮ ಸಂಸ್ಥೆಗೆ ಅವತ್ತೇ ಹೇಳಿದ್ದೆ ನಾನು, ಒಂದು ತಿರ್ಗಾ ಬೂಸ್ಟ್ ಅಂತೀವಿ, ಒಂದು 14 ಪಿಕ್ಚರ್ ಮಾಡಿ ನಿಲ್ಲಿಸಿದ್ದಾಗ ಒಂದು ಬೂಸ್ಟ್ ಕೊಟ್ಟರು ಈ ಟೀಮು. ಇವ್ರ ಜೊತೆ ಸೇರಿಕೊಂಡು ನಾವು ಇನ್ನೂ ಒಂದು 25 ಸಿನಿಮಾ ಮಾಡುವಂಥ ನಿರ್ಮಾಪಕರು ಶ್ರೀನಿವಾಸ್ ಅವ್ರಿಗೆ ಅವತ್ತು ನೆನ್ನೆನೇ ಹೇಳಿದೆ ಒಂದು ಚಾನಲಲ್ಲಿ, ಅವ್ರಿಗೆ 2 ಗುಂಡಿಗೆ ಅಂತ. ಸೊ ಇವ್ರು ಎಲ್ಲರೂ, ನೀವು ಪತ್ರಿಕಾ ಮಾಧ್ಯಮದವರು ನಮ್ಮ ಚಿತ್ರನ ಜನತೆಗೆ ತಲುಪಿಸಿ, ನಾವು ಡೆಫಿನೆಟ್ ಆಗಿ ಶ್ರದ್ಧೆಯಿಂದ ಮಾಡಿ ಕರ್ನಾಟಕ ಜನತಾ ಮನಸ್ಸನ್ನು ಗೆಲ್ತೀವಿ ಅಂತ ಈ ಮೂಲಕ ಮಾತಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಭರ್ಜರಿ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ನಾವು ಆ್ಯಸ್ ಎ ಮೇಕರ್ಸ್ ಆಗಿ ಒಂದು ಹೆಮ್ಮೆ ಪಟ್ಕೊಳ್ಳೋಂಥ ಒಂದು ಕ್ವಾಲಿಟಿಲಿ ಭರ್ಜರಿ ಸಿನಿಮಾನ ತೊಗೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದ್ದರೆ 100% ಬಹುದೂರ್ನ ಹೆಂಗೆ ಬ್ಲೆಸ್ ಮಾಡಿದ್ರಿ ಅದೇ ರೀತಿ ಭರ್ಜರಿನ ಬ್ಲೆಸ್ ಮಾಡಿ. ಖಂಡಿತ ಒಂದು ಟೀಮ್ ಬಗ್ಗೆ ಹೇಳೋದಾದರೆ, ಇಲ್ಲೇ ವಿ ಹರಿಕೃಷ್ಣ ಸರ್ ಮ್ಯೂಸಿಕಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ, ದೀಪು ಸರ್ ಎಡಿಟ್ರ್ ಬಂದು, ಆರ್ಟ್ ಡೈರೆಕ್ಟ್ರ್ ಬಂದು ಶಿವಕುಮಾರ್ ಸರ್ ಅಂತ ಅವರು, ಮತ್ತು ನ್ಯೂ ಎಡಿಷನ್ ನಮ್ಮ ಟೀಮ್ಗೆ, ಆಮೇಲೆ ಬಂದು ಮಾಮೂಲಿ ನಮ್ಮ ಸುಧೀರ ವೆಂಕಟೇಶ್ ಸರ್ ಇದ್ದಾರೆ, ಎಲ್ಲ ಬಹುದೂರ್ ಟೀಮೇ ಇದೆ. ಎಲ್ರಿಗೂ ನಮಸ್ಕಾರ. ಯುವರಾಜ ಶುರು ಆದಾಗ ಫಾರಿನಿಂದ ಮೇಲ್ ಕಳಿಸಿದ್ದು ನಮಗೆ ಅವರು, ನಾವೆಲ್ಲ ಕೆಲಸ ರಿಕ್ವೈರ್ ಮಾಡಿ ಚೆನ್ನಾಗಿ ಬಂತು ಅದೆಲ್ಲ ಪಬ್ಲಿಸಿಟಿ. ನಾನು ಎಷ್ಟನೇ ಮಗನ ಗೊತ್ತಿಲ್ಲ, ಯಾಕೆಂದ್ರೆ ಅವಾಗ ಸಿಕ್ತಾಗೆಲ್ಲ ಹೇಳ್ತಾರೆ ಅವರು. ಅವತ್ತಿಂದ ಇವತ್ತಿಗೂ ಎಲ್ಲ ಪಿಕ್ಚರ್ಗೂ ನಮ್ಮ ಕೆಲಸ ಕೊಟ್ಟಿಯ ಅನ್ನದಾತರು, ಅವ್ರಿಗೆ ನಾನು ಮನಸ್ಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಬಂದು ತುಂಬ ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಸರ್ ಭರ್ಜರಿ ಬಂದು. ಅಂದರೆ ಈಗ ಧ್ರುವ ಅವ್ರದ್ದು ಲವರ್ ಇಮೇಜ್ ಇರ್ಬೋದು, ಬಹುದೂರ್ ಲವ್ ಮತ್ತು ಮಾಸ್ ಇಮೇಜು. ಭರ್ಜರಿ ಬಂದು ಈಗ ಎಲ್ಲ ವರ್ಗಕ್ಕೂ ರೀಚ್ ಆಗಿರೋಂಥ ನಾಯಕ ನಟ. ಸೊ ಎಲ್ಲ ವರ್ಗದವ್ರು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾವುದೇ ವಲ್ಗ್ಯಾರಿಟಿ ಏನೂ ಇಲ್ದೇನೆ ಎಲ್ಲರೂ ಫ್ಯಾಮಿಲಿ, ಇಟ್ಸ್ ಅನ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭರ್ಜರಿನ. ಭರ್ಜರಿ ಸಿನಿಮಾದ ಶೆಡ್ಯೂಲ್ಸ್ ಬಂದು ಇಟ್ ವಿಲ್ ಕ್ರಾಸ್ ಅರೌಂಡ್ ಮೋರ್ ದನ್ 90 ಡೇಸ್ ಆಗುತ್ತೆ ಸರ್. ಒಂದು ಕ್ವಾಲಿಟಿ ಪ್ರಾಡಕ್ಟ್ ಬರ್ಬೇಕಂತಂದಾಗ ಒಂದಿಷ್ಟು ದಿನಗಳು ಎಳೆಯುತ್ತೆ. ಒಬ್ಬ ನಿರ್ದೇಶಕನಿಗೆ ಒಂದಿಷ್ಟು ಸವಾಲಿನ ವಿಷಯಗಳಿದೆ ಈ ಸಿನಿಮಾದಲ್ಲಿ, ಒಬ್ಬ ನಾಯಕ ನಟನಿಗೂ ತುಂಬ ಸವಾಲಿನ ವಿಷಯಗಳಿದೆ, ನಾಯಕಿಗೂ ಅಷ್ಟೇ ತುಂಬ ಸವಾಲಿನ ಒಂದು ಸನ್ನಿವೇಶಗಳಿದೆ. ಸೊ ಟೀಮ್ ಕಂಪ್ಲೀಟ್, ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂತಂದರೆ, ಏನೋ ಬ್ಲ್ಯಾಂಕ್ ಆಗಿ ಏನೋ ಮಾಡ್ದೇನೆ ಎಲ್ಲ ನಾವುಗಳೇ ಒಂದಿಷ್ಟು ರೀಚೆಕ್ ಮಾಡ್ಕೊತೀವಿ ಅಂತಂದರೆ ಹೋಮ್ ವರ್ಕ್ ಮಾಡ್ಕೊಂಡು ಮಾಡ್ತೀವಿ. ತುಂಬ ಬಹುದೂರ್ನೆಷ್ಟು ಭಯ ಭಕ್ತಿಯಿಂದ ಮಾಡಿದ್ವಿ. ಭರ್ಜರಿನೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅಂತ ಅಂದ್ಕೊಂಡೇ ಮಾಡ್ತೀನಿ. ಆ್ಯಂಡ್ ನನ್ನ ಟೀಮ್ ಎಲ್ಲರೂ ಕೂಡ ಆಲ್ರೆಡಿ ಈಗ ಶೆಡ್ಯೂಲ್ ಪ್ಲ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಮಂತ್ 25th ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸಿನಿಮಾದ ಶೂಟಿಂಗ್ಸ್ ಬಂದು ಮೋರ್ ದೆನ್ 90 ಡೇಸ್ ಕ್ರಾಸ್ ಆಗುತ್ತೆ. ಆ ಕತೆ ಆಗಲೇ ಹೇಳಿದಾಗೆ ನೇಟಿವಿಟಿಲಿ ನಡೆಯೋದ್ರಿಂದ ಆ ಒಂದು ನಾವೇನು ಅಂದ್ಕೊಂಡಿದ್ದೀವಿ ಅದೇ ಲೊಕೇಶನ್ಸ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. 1-2 ಲೊಕೇಶನ್ಸು ಒಂದು ಟೈಮ್ ಝೋನ್ ಕೇಳುತ್ತೆ, ಆ ಟೈಮಿಂದ ಆ ಟೈಮಲ್ಲೇ ಶೂಟ್ ಮಾಡಬೇಕು ಅಂತ ಕೇಳುತ್ತೆ. ಸೊ ಆ ಒಂದಿಷ್ಟು ಲೊಕೇಶನ್ಸ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ, ಆ ತಿಂಗಳಲ್ಲೇ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್.